ನಮಸ್ಕಾರ. ಸುಹಾಸಿನಿ ಕನ್ನಡ ವ್ಲಾಗ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವಾಗ ನಾನು ಮಕ್ಕಳಿಗೆ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ. ದಾಳಿಂಬೆ ಹಣ್ಣನ್ನು ಬಿಡಿಸ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಫುಲ್ ಡೇ ವ್ಲಾಗನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಬನ್ನಿ. ತಗೊಂಡು ಬೇಗ ರೆಡಿ ಆಗಿ ಸ್ಕೂಲಿಗೆ. ಯಾಕೆ ಹಂಗೆ ನೋಡ್ತಿ? ಹಾಯ್ ಮಾಡು. ಗುಡ್ ಮಾರ್ನಿಂಗ್ ಹೇಳು. ಇವತ್ತೇನು ಸ್ಪೆಷಲ್ ಡೇ ಹೇಳು. ಖುಷಿ ಬರ್ತದ. ಇಲ್ಲಿ ಹೇಳು, ಇಲ್ಲಿ ಬರ್ಬೇಡ. ಇವತ್ತೇನು ಸ್ಪೆಷಲ್ ಡೇ ಹೇಳು. ಖುಷಿ ಬರ್ತದ. ಎಲ್ಲ ಇಷ್ಟಿದೆ. ಇಷ್ಟ ನಾವು ಆಟ ಆಮೇಲೆ ಆಡು. ಫಸ್ಟ್ ಹೋಗಿ ರೆಡಿ ಆಗಿ ಸ್ಕೂಲಿಗೆ. ಹಾ ಮಮ್ಮಿ. ಇವತ್ತು ಸ್ಕೂಲ್ ಲಂಚ್ ಬಾಕ್ಸ್ಗೆ ನಾನು ಮೆಂತ್ಯ ಭಾತ್ ಮಾಡಿದ್ದೀನಿ, ಇಡ್ಲಿ ಹಾಕಿ, ಮತ್ತು ಅದ್ರ ಜೊತೆ ಟೊಮೆಟೊ ಚಟ್ನಿ ಮಾಡಿದ್ದೀನಿ. ಸೊ ಇವಾಗ ಬೇಗ ನಾನು ಲಂಚ್ ಬಾಕ್ಸ್ ರೆಡಿ ಮಾಡ್ತೀನಿ. ಟೈಮ್ ಆಗಿದೆ ಇವಾಗ 7:30. ಬೇಗ ನಾನೇ ಸ್ಕೂಲಿಗೆ ಒಯ್ದು ಬಿಡ್ಬೇಕು ಇವತ್ತು. ಸೈಡಿಗೆ ಲಂಚ್ ಬಾಕ್ಸಿಗೆ ನಾನು ದಾಳಿಂಬೆ ಕೊಡ್ತೀನಿ. ಪಿಲ್ಲು, ನೀವು ಬಾಳೆಹಣ್ಣು ಬೇಕಾ? ಕಂಫರ್ಟಬಲ್ ಆಗಿ ಗೊತ್ತಾ ನಮ್ಮ ಸ್ಕೂಲ್ ಜಾಗ ಹಿಂದಿನೇ ಹೋಗಲಿದೆ. ಅಯ್ಯ ಹೋಗಿ ಬೇಗ ರೆಡಿ ಆಗು. ಶೂ ಸಾಕ್ಸ್ ಹಾಕೋ. ಹಾಯ್ ನಮಸ್ಕಾರ. ಸುಹಾಸಿನಿ ಕನ್ನಡ ವ್ಲಾಗ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಸುಹಾಸಿನಿ. ಇವತ್ತು ಬೆಳಿಗ್ಗೆನೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಥರ್ಸ್ಡೇ. ಟೈಮ್ ಬಂದು ಇವಾಗ ಬೆಳಿಗ್ಗೆ 8:30 ಆಗಿದೆ. ಇವತ್ತು ನಾನು ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನಮ್ಮ ಮನೆಗೆ ಅಪ್ಪ ಅಮ್ಮ ಮತ್ತೆ ಒಂದು ಪುಟಿ ಪಾಪು ಬರ್ತಾ ಇದೆ. ವಿಷು ನಿಮಗೆ ಆಲ್ರೆಡಿ ಹೇಳ್ದ, ಖುಷಿ ಬರ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು. ಹೌದು, ಇವತ್ತು ನಮ್ಮ ಮನೆಗೆ ಒಂದು ಪುಟಿ ಪಾಪು ಬರ್ತಾ ಇದೆ. ಸೊ ಇನ್ನೇನು 1 ಗಂಟೆ ಅನ್ನಷ್ಟರಲ್ಲಿ ಬರ್ತಾರೆ. ಸೊ ಅವ್ರು ಬರೋಷ್ಟರಲ್ಲಿ ನಾನು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಸೊ ನಾನು ಕ್ಲೀನಿಂಗ್ ಕೆಲಸ ಮುಗಿಯೋಷ್ಟರಲ್ಲಿ ಅವರು ಬಂದುಬಿಡ್ತಾರೆ. ಸೊ ಇನ್ನೇನು 1 ಗಂಟೆ ಅನ್ನಷ್ಟರಲ್ಲಿ ಬಂದು ರೀಚ್ ಆಗ್ತಾರೆ. ಮತ್ತೆ ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಸೊ ಇನ್ನೂ ಟೀ ಕುಡ್ದಿಲ್ಲ. ಇವಾಗ ಫಸ್ಟ್ ಟೀ ಕುಡಿತೀನಿ. ಆಲ್ರೆಡಿ ಗ್ಯಾಸ್ ಮೇಲೆ ನಾನು ಟೀನ ಇಟ್ಟಿದ್ದೀನಿ. ಸೊ ನೋಡ, ಮತ್ತೆ ನಾನು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ. ಚೂಡ, ಇದು ಕಡ್ಲಿ ಪಲ್ಯ, ಇದು ಎಲ್ಲ ಇದಾಗ್ಯದಿಲ್ಲ ಮಮ್ಮಿ? ಶೇಂಗಾದ ಹಿಂಡಿ, ಇದು ಉಪ್ಪಿನಕಾಯಿ ಮನ್ಯಾಗ ಮಾಡಿದ್ದು. ಎಷ್ಟು ಚಲೋ ಆಗ್ಯಾವ ಕಬ್ಬು. ತೋರಿಸ್ರಿ ಒಂದು. ಇದು ನಮ್ಮ ಹೊಲ್ದಂದೆಲ್ಲ ಕಬ್ಬ. ಇದು ಇನ್ನ ಸಣ್ಣದೇನು ಕಬ್ಬ? ಇದ್ರಾಗ ಏನದ್ರಿ? ಒಂದು ಗೋಳಿ. ತೋರಿಸ್ರಿ ಪೇಡ. ಎಲ್ಲಿ ಮನ್ಯಾಗ ಮಾಡಿದ್ದು? ತುಪ್ಪ. ವಿಷು ಎಲ್ಲ ಹೊಡೆದವು. ಇವಾಗ ಮಧ್ಯಾಹ್ನ ಆಗಿದೆ. ಸೊ ಮಧ್ಯಾಹ್ನ ಅಡುಗೆ ಮಾಡ್ತಾ ಇದ್ದೀವಿ.
ನಾನು ಸ್ನಾನ ಮಾಡಿಕೊಂಡು ಬರೋಷ್ಟರಲ್ಲಿ ಆಲ್ರೆಡಿ ನಮ್ಮದು ವೈನಿ ಕಡ್ಲಿಪಲ್ಲಿ ಒಣಗಿ ಮಾಡಿಬಿಟ್ರು. ಅದಕ್ಕೆ ನನಗೆ ಶೂಟ್ ಮಾಡೋದಕ್ಕೆ ಆಗಲಿಲ್ಲ. ಇವತ್ತು ಮಧ್ಯಾಹ್ನ ಲಂಚ್ಗೆ ಕಡ್ಲಿಪಲ್ಲಿ ಒಣಗಿ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ಅನ್ನ ಸಾರು ಮಾಡ್ತೀನಿ. ಬೆಳಿಗ್ಗೆ ನಾನು ಲಂಚ್ ಬಾಕ್ಸ್ಗೆ ಬೆಂಡಿಕಾಯಿ ಪಲ್ಯ ಮಾಡಿದ್ದೆ, ಅದು ಇನ್ನೂ ಕೂಡ ಇದೆ. ಸೊ ಕಡ್ಲಿಪಲ್ಲಿ ಒಣಗಿ ಜೊತೆ ಅದನ್ನು ತಿಂತೀವಿ. ಹಾಗೆ ನಾನು ಈ ಕಡೆ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇವಾಗ ನಾವು ಊರಿಗೆ ಹೋಗ್ತಾ ಇದ್ದೀವಿ. ನಾನು, ವಿಶು ಮತ್ತು ಅವ್ರ ಪಪ್ಪ 3 ಜನ ಊರಿಗೆ ಹೋಗ್ತಾ ಇದ್ದೀವಿ. ಸೊ 3 ಜನಕ್ಕೆ 3 ಸುಟ್ಕೇಸ್ ರೆಡಿ ಮಾಡಿದ್ದೀನಿ. ಸೊ ಶ್ರಾವಣಿ ಊರಿಗೆ ಬರ್ತಾ ಇಲ್ಲ, ನಾನು ಅವ್ರ ಪಪ್ಪ ವಿಶು 3 ಜನ ಹೋಗ್ತಾ ಇದ್ದೀವಿ. ಶ್ರಾವಣಿ ಸ್ಕೂಲ್ ಬಿಡೋದಕ್ಕೆ ಇಷ್ಟ ಇಲ್ಲ. ಸೊ ಶ್ರಾವಣಿ ಇಲ್ಲೇ ಇರೋದ್ರಿಂದ ಅವಳಿಗೆ ನೋಡ್ಕೊಳ್ಳೋಕ್ಕಂತೂ ಯಾರಾದರೂ ಬೇಕೇ. ಅದಕ್ಕೆ ನಾನು ಊರಿಂದ ಪಪ್ಪ ಮಮ್ಮಿಗೆ ಕರೆಸಿದೆ. ಹಾಗೆ ಅವ್ರ ಜೊತೆ ನಮ್ಮದು ವೈನಿ ಮತ್ತು ಪಾಪು ಕೂಡ ಬಂದಿದೆ. ಲಾಸ್ಟ್ ಮಂತಲ್ಲಿ ನಾವು ಊರಿಗೆ ಹೋಗೋದಾಗ ಪಾಪು ಜೊತೆ ನಮಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗಲಿಲ್ಲ. ತುಂಬ ಕಡಿಮೆ ಟೈಮ್ ಇತ್ತು ನಮಗೆ. ಸೊ ಎಲ್ಲ ರಿಲೇಟಿವ್ಸ್ ಮನೆಗೆ ಹೋಗೋದಕ್ಕೆ ಅಷ್ಟು 1 ವೀಕ್ ಸರಿ ಹೋಯಿತು. ಸೊ ಪಾಪು ಜೊತೆ ನಾವು ಜಾಸ್ತಿ ಟೈಮ್ ಸ್ಪೆಂಡೇ ಮಾಡಿಲ್ಲ. ಸೊ ಅದಕ್ಕೆ ಇವಾಗ ಮಮ್ಮಿನ ಹೇಳಿದೆ ನಾನು, ಪಾಪುನ ಕೂಡ ಕರ್ಕೊಂಬ ಅಂತ ಹೇಳಿಬಿಟ್ಟು. ಸೊ ಇದೇ ಫಸ್ಟ್ ಟೈಮ್ ನಮ್ಮ ವೈನಿ ಕೂಡ ಬೆಂಗಳೂರು ಬರ್ತಾ ಇರೋದು, ಹಾಗೆ ಪಾಪು ಕೂಡ ಬರ್ತಾ ಇರೋದು. ಸೊ ನಾವು ಊರಿಗೆ ಹೋಗ್ತೀವಿ, ಶ್ರಾವಣಿ ಇಲ್ಲೇ ಇರ್ತಾಳೆ. ಸೊ ಸ್ಕೂಲಿಂದ ಬಂದಮೇಲೆ ಪಾಪು ಜೊತೆ ಅವಳು ಆಟ ಆಡ್ಕೋತ ಆರಾಮಾಗಿ ಇರ್ತಾಳೆ. ಸೊ ನಮಗೆ ಜಾಸ್ತಿ ಮಿಸ್ ಮಾಡ್ಕೊಳ್ಳಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ, ಅವಳು ಇರ್ತೀನಿ ಅಂತ ಹೇಳಿದ್ದಾಳೆ. ಸೊ ಅದಕ್ಕೆ ಅವಳಿಗೆ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ನನಗೆ ಕೂಡ ಮನಸ್ಸಿಲ್ಲ ಅವಳಿಗೆ ಬಿಟ್ಟು ಹೋಗೋದಕ್ಕೆ. ಆದರೆ ನಮ್ಮದು ಊರಿಗೆ ಹೋಗೋದು ಕೂಡ ಪ್ಲ್ಯಾನ್ ಇರಲಿಲ್ಲ. ಸಡನ್ಲಿ ಎಲ್ಲ ಪ್ಲ್ಯಾನ್ ಆಗೋಯಿತು. ಒಂದು 2 ದಿವಸದಲ್ಲಿ ಟಿಕೆಟ್ ಬುಕ್ ಆಗಿದೆ. 2 ದಿವಸದಲ್ಲಿ ಮಮ್ಮಿ ಕೂಡ ಬಂದರು. ಸೊ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಸಂಜೆ 6:30 ಟ್ರೈನ್ ಇದೆ ನಮ್ಮದು. ಮನೆಯಿಂದ ನಾವು 4 ಗಂಟೆಗೆ ಹೋಗ್ತೀವಿ. ಸೊ ಇಲ್ಲಿಂದ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಹೋಗೋದಕ್ಕೆ ನಮಗೆ 2 ಅವರ್ಸ್ ಆದರೂ ಬೇಕೇ. ಸೊ ಸಂಜೆ ಮೇಲೆ 4 ಗಂಟೆ 5 ಗಂಟೆ ಆದರೆ ಟ್ರಾಫಿಕ್ ತುಂಬ ಆಗುತ್ತೆ, ಹೋಗೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು 1 ಅವರ್ ಬೇಗ ಹೋಗ್ತಾ ಇದ್ದೀವಿ. ಸೊ ವಿಶು ಮತ್ತು ಶ್ರಾವಣಿ ಇಬ್ಬರು ಕೂಡ ಸ್ಕೂಲಿಗೆ ಹೋಗಿದ್ದಾರೆ. ಸೊ ಅವರು ಸ್ಕೂಲಿಂದ ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡ್ಕೋತೀವಿ. ರೆಡಿ ಮಾಡ್ಕೊಂಡು ವಿಶುಗೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಅವನಿಗೆ ಒಂದು ಸ್ವಲ್ಪ ಏನಾದರೂ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ. ಸೊ ನೋಡೋಣ, ಶ್ರಾವಣಿ ಇರ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಮ ವೈನಿ ಇದ್ದಾರೆ, ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ. ಸೊ ಅವರು 1 ವಾರ ಮ್ಯಾನೇಜ್ ಮಾಡ್ಕೋತಾರೆ. ಸೊ 1 ವಾರಕ್ಕೆ ಬೇಕಾಗಿರುವಂಥ ಬಟ್ಟೆದೆಲ್ಲ ನಾನು ಪ್ಯಾಕ್ ಮಾಡಿದ್ದೀನಿ. ಸೊ ಇವಾಗ ಹೊರಡ್ತೀವಿ. ಆಲ್ರೆಡಿ ವೈನಿ ಪಲ್ಯ ಮಾಡಿದ್ದಾರೆ. ಇದೇ ಡ್ರೆಸ್, ನಂದು ಡ್ರೆಸ್ ಇದ್ದೆಲ್ಲ ಏನು ಚೇಂಜ್ ಮಾಡೋದಿಲ್ಲ. ಸೊ ಹಾಗೆ ಹೋಗ್ತೀನಿ. ಪಲ್ಯ ಮಾಡಿದ್ದಾರೆ. ಇವಾಗ ನಾನು ಹೋಗಿ ಸಾಂಬಾರು ಮಾಡ್ತೀನಿ ಮತ್ತು ರೊಟ್ಟಿ ಮಾಡ್ತೀವಿ ಅಷ್ಟೇ. ಸೊ ಊಟ ಮಾಡಿಕೊಂಡು ಹೊರಡ್ತೀವಿ ಅಷ್ಟೇ. ಯಾವತ್ತು ಪಲ್ಯ? ಕಡ್ಲಿ ಪಲ್ಯ ರೀ. ನೀವು ಏನು ಮಾಡ್ತೀರಿ ತೋರಿಸ್ಲಾ? ಸೊ ಈಗ ಪಲ್ಯ ಮಾಡಿರೋದು ನಮ್ಮ ವೈನಿ, ಸಣ್ಣ ವೈನಿ. ಹಾಯ್ ಮಾಡು. ಹಾಯ್. ಹ್ಯಾಂಗ ಅನ್ನಿಸ್ತು ಬೆಂಗಳೂರು? ಮಸ್ತ್ ಅದ. ಫಸ್ಟ್ ಟೈಮ್ ಎಲ್ಲ ಬಂದಿದ್ದು? ಟ್ರೈನ್ ಜರ್ನಿ ಆಗಿತ್ತು? ಖುಷಿ ಅಂತೂ ಇಷ್ಟು ಹತ್ತಿದಾಳೆ ಟ್ರೈನಲ್ಲಿ. ಸರ್ಕಸ್ ಮಾಡಿಸೋಳಲ್ಲ. ಕಡ್ಲಿಪಲ್ಲಿ ಒಣಗಿ ಮಧ್ಯಾಹ್ನ ಊಟಕ್ಕೆ ಕಡ್ಲಿಪಲ್ಲಿ ಒಣಗಿ ರೊಟ್ಟಿ, ಅನ್ನ, ಸಾರು. ಓಕೆ ಓಕೆ. ಈಗ ಹೇಳು ನೀನು ರೊಟ್ಟಿ ಹೆಂಗೆ ಮಾಡೋದಂತ ಹೇಳಿ. ಒಂದು ಜರ ನೀರು ಹಾಕ್ರಿ, ಹಿಂಗೆ ಹೇಳ್ರಿ. ಹಿಂಗೆ ಊರಾಗ ಹೋಗೋಣ ಒಲಿ ಮೇಲೆ ರೊಟ್ಟಿ ಮಾಡೋದು ಹಾಕೋಣ. ಮೆಂದ್ರಿಗೆ ನೀವು ಮಾಡಿ. ನೀ ಮಾಡ್ತೇನೆ ಸಾಂಬಾರು ನಾ ಮಾಡಿ. ನೀವು ಮಾಡಿ. ಸೋನಾಲಿ ಕೈದು ಕಡ್ಲಿ ಪಲ್ಯ ಮಾಡೋದು, ನಿನ್ನ ಕೈ ರೊಟ್ಟಿ ಮಾಡೋದು, ನನ್ನ ಕೈ ಸಾಂಬಾರು ಮಾಡೋದು. ಮಮ್ಮಿ ಅದು ರೊಟ್ಟಿ ಹೇಳಿ ಎಷ್ಟು ಇದು ಮಾಡೋದು ಹೇಳಿ. ನಿಜ ಅಳಸ ನಾಚ್ಕೋತಿಲ್ಲ, ಹಿಟ್ಟಾಗ್ತದಲ್ಲ. ಅಳಸಾದ್ರೆ ಬೇಗ ಬೇಗ ದೊಡ್ಡದಾಗ್ತದ. ಗಟ್ಟಿ ಮಾಡಿದಾಗ ರೊಟ್ಟಿ ಬಿರ್ಸ್ ಬರ್ತಾವ. ನೀ ಎಷ್ಟು ಅಳಸ್ ಮಾಡ್ತಿ ಇಟ್ಟ ಅಷ್ಟು ಮೆತ್ತಗೆ ಬರ್ತಾವ ರೊಟ್ಟಿ. ಅದಕ್ಕೆ ದೋಸೆ ಹಿಟ್ಟೆಲ್ಲ ರೆಡಿ ಮಾಡಿರ್ತೀನಿ. ಒಂದಿನ ಪಡ್ಡ, ಒಂದಿನ ದೋಸೆ, ಒಂದಿನ ಇಡ್ಲಿ, ಸ್ಯಾಂಡ್ವಿಚ್. ಮಮ್ಮಿ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಕೊಳಕ್ ಈಗ
ಅದೇನು ಆಗಿಲ್ಲ ಅಂದ್ರೆ ಬರೀ ಬೆಂಡಿಕೆ ಒಣಗಿ ಚಪಾತಿ ಶೇಂಗಾ ಕಾಯಿಬಳಿ ನನ್ನ ಮಗಳು ಶೇಂಗಾ ಕಾಯಿಬಳಿ ಮಾಡಿಕೊಟ್ಟು ಸಾಕು. ಮಾಡೋಣ. ರೊಟ್ಟಿ ಇದು ಲಟ್ಟಾಸ್ತಾರ ಗೊತ್ತ ನಿಮ್ಗೆ? ಹಾ ಲಟ್ಟಸ್ತಾರಲ್ರಿ. ರೊಟ್ಟಿ ಇಲ್ರಿ ಇದು ಜೋಳದ ರೊಟ್ಟಿನೇ ಲಟಾಸ್ ಮಾಡ್ತಾರವ ಈಗ. ತೋರಿಸ್ತಾರ ನೀನು ಅಲ್ಲಿ ಅಮೇರಿಕಾದಾಗ ಇರೋದನ್ನ ಲಟಾಸ್ತಿರಲ್ಲ ಒಂದೆರಡು ಸರ್ತಿ. ನಾನು ಒಂದೆರಡು ಸರ್ತಿ ಮಾಡಿದ್ದೆ ಲಟಾಸ್ತಿ. ಆದ್ರೆ ಲಟಾಸ್ತದಿತ್ತಂದ್ರೆ ಈಗ ಇಷ್ಟು ಅಳಸ್ನ ಆಗೋದಿಲ್ಲ, ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳೋದಿಟ್ಟು. ಖುಷಿ ಯಾರು ಕಾಣಿಸ್ತಾರೆ? ಮಮ್ಮಿ ಇಲ್ಲ, ಇದು ಮಮ್ಮಿ ಇಲ್ಲ. ನೋಡಿ ನಮ್ಮ ಅಮ್ಮನ ರೊಟ್ಟಿ ಇಷ್ಟು ದೊಡ್ಡ ಮಾಡ್ತಾರೆ. ಎಷ್ಟು ಹಳ್ಳಗಾತಾವ ಮಮ್ಮಿ ನಿನ್ನ ರೊಟ್ಟಿ. ಅವನ ಕೈ ರುಚಿನೇ ಬೇರೆ, ಹೆಂಡತಿ ಕೈ ರುಚಿನೇ ಬೇರೆ. ಹೆಂಡತಿ ಎಷ್ಟು ಮಾಡಿಕೊಡ್ಲಿ ಮತ್ತು ಅವನ ಕೈ ರುಚಿನೇ ಚಲೋ ಅನ್ನಿಸ್ತು. ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಖುಷಿ ಗುಂಡ ಜೂವ ನೋಡ್ರಿ ಹಾಕುತ್ತಾಳಕಿ. ರೆಡ್ ಕಾರ್ಪೆಟ್. ಸಾಂಬಾರ್ ರೆಡಿ. ಏನಂತ ಖುಷಿದು? ಯಾಕೆ ಅಳದು? ಇಲ್ವಾ ಖುಷಿ ಆಕಳದು? ನೋಡು ಖುಷಿಯಲ್ಲಿ ಅದೇ ಬೀಳ್ತದೆ ಸೊನಲ್ಲಿಂದೆ ಅವಾಜ. ಬರ್ಲಿ ಬಿಡು, ಅದಕ್ಕೇನಾಯ್ತು? ಬರ್ಲಿ ಅವು ಜೇರಿಗಳು. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು ಖುಷಿ. ನೋಡಿ ಆತ ನೋಡ್ತಾರೆ ಕ್ಯಾಮೆರಾಕ್ಕೆ. ಯಾರಲ್ಲಿ ಯಾರೇ ಗುಮ್ಮಿ? ಅವಳು ಫೋಟೋ ನೋಡಿ ಅವಳಿಗೆ ಶಾಕ್ ಅನಿಸ್ಬಿಟ್ಟದ. ಯಾರಿದು ಕುಟ್ಟಿ ಪಾಪ ಅಂತೇಳಿ. ಯಾರೇ ಖುಷಿದು? ಯಾರೇ ಗುಬ್ಬ? ಯಾರಲ್ಲಿ? ಸ್ಮೈಲ್ ಕೊಡು, ಸ್ಮೈಲ್ 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 ಕೊಡು. ಅದು ಬಾಬಾನು ಬಾಬಾನ್ ಸರಿ ಖುಷಿ ಹಾಯ್ ಮಾಡೋರಿ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು. ಎಲ್ಲಿ ನಡೆದೀವಿ ವಿಶು? ಈ ಕಡೆ ನೋಡು. ವಿಜಾಪುರ್ಗ ಬಂತು ಟ್ರೈನ್. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.